ಎಲ್ಲರೂ ಏನೋ ಮಾತಾಡ್ತಾ ಇದ್ದೀರಿ ಅನಿಸುತ್ತೆ. ನಾವು ಬಂದು ನಿಮಗೆ ಡಿಸ್ಟರ್ಬ್ ಆಯಿತಾ? ಅದನ್ನು ಕೇಳ್ತಿರಲ್ಲ, ಖಂಡಿತ ಡಿಸ್ಟರ್ಬ್ ಆಯಿತು. ನನಗೆ ಗೊತ್ತು ನಿನಗೆ ನನ್ನ ಮಾತು ಕೇಳೋದಕ್ಕೆ ಇಷ್ಟ ಇಲ್ಲ. ಆದರೆ ನಿನ್ನ ಜೊತೆ ಮಾತಾಡದೆ ನಮಗೆ ಬೇರೆ ದಾರಿನೂ ಇಲ್ಲ. ಹಾಗಂತ ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಮಾತುಗಳು ಉಳಿದಿಲ್ಲ. ಶಾರ್ವರಿ ಅವರೇ, ಅಭಿ ಈಗೇನು ಮಾತಾಡ್ತಾ ಇದ್ದ? ಮತ್ತೆ ಮನೆ ಭಾಗ ಆಗೋದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ನಾ? ಅವನಾಗ್ಲಿಂದ ಅದನ್ನೇ ಹೇಳ್ತಿದ್ದಾನೆ ತುಳಸಿ ಅವರೇ. ನಾವು ಅವನ್ನ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ಅವನು ಒಪ್ತಾನೇ ಇಲ್ಲ. ಅಯ್ಯೋ, ಹಾಗೆಲ್ಲ ಹೇಳಬೇಡಿ. ಅಭಿಗೆ ನಿಮ್ಮ ಮಾತು ಅಂದರೆ ತುಂಬ ಗೌರವ. ನೀವು ಹೇಳಿದ್ರೆ ಅವನು ಬೆಲೆ ಕೊಡ್ತಾನೆ. ನೀವೇ ಹೇಗಾದರೂ ಮಾಡಿ ಅವನ ಮನಸ್ಸನ್ನು ಬದಲಾಯಿಸಬೇಕು. ಹೌದು ಶಾರ್ವರಿ, ಅವನು ನಿನ್ನ ಮಾತು ಖಂಡಿತ ಕೇಳ್ತಾನೆ. ದಯವಿಟ್ಟು ಅವನ ಜೊತೆ ಮಾತಾಡು. ನನಗೂ ಹಾಗೆ ಅನ್ನಿಸ್ತಿದೆ ಅತ್ತೆ. ಅಭಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನ ತೆಗ್ದಾಕಲ್ಲ. ಅಭಿ ಮನೆಯಲ್ಲಿ ಭಾಗ ಕೇಳಿದಾಗಿಂದ ನನಗಂತೂ ತುಂಬಾ ಭಯ ಆಗಿದೆ. ನನಗೆ ಈ ಮನೆ ಬಿಟ್ಟು ಹೋಗೋಕ್ಕೆ ಒಂಚೂರು ಇಷ್ಟ ಇಲ್ಲ. ನಾನು ಅವನಿಗೆ ಎಲ್ಲ ರೀತಿಯಲ್ಲೂ ಹೇಳಿದೆ, ಆದರೆ ಅವ್ನು ನನ್ನ ಮಾತನ್ನೂ ಅರ್ಥ ಮಾಡ್ಕೋತಿಲ್ಲ. ನನಗೆ ಅರ್ಥ ಆಗತ್ತೆ ದೀಪಿಕಾ, ನೀನು ಈ ಮನೇನ ನಮ್ಮೆಲ್ರನ್ನೂ ಎಷ್ಟು ಹಚ್ಕೊಂಡಿದ್ಯಾ ಅಂತ. ಅಂಥದ್ರಲ್ಲಿ ಈ ಮನೇನ ಬಿಟ್ಟು ಹೋಗೋ ಮಾತಾಡಿದ್ರೆ ಎಷ್ಟು ನೋವಾಗತ್ತೆ ಅಂತ ನನಗೂ ಗೊತ್ತು. ನಾವೆಲ್ಲರೂ ಸೇರಿ ಅವನ ಮನಸ್ಸನ್ನು ಬದಲಾಯಿಸಬೇಕು. ಅವ್ನು ಮಾಡ್ತಾ ಇರೋ ತಪ್ಪು ಅಂತ ಅವನಿಗೆ ಗೊತ್ತಾಗಬೇಕು. ಅದೆಲ್ಲ ಆಗಬೇಕು ಅಂದರೆ ಶಾರ್ವರಿನೇ ಅವನಿಗೆ ಬುದ್ಧಿ ಹೇಳಬೇಕು. ಚಿಕ್ಕಂದಿಂದಲೂ ಅವನು ನಿನ್ನ ಮೇಲೆ ತುಂಬ ಇಮೋಷ್ನಲಿ ಡಿಪೆಂಡ್ ಆಗಿದ್ದಾನೆ. ನೀನೇ ಅವನನ್ನು ಬೆಳೆಸಿದ್ದು. ನಿನ್ನನ್ನು ಅವನು ತಾಯಿ ಸ್ಥಾನದಲ್ಲಿ ನೋಡ್ತಿದ್ದಾನೆ. ಅದೇನೋ ಸರಿ ಬಾವ, ಆದರೆ ಅವನೀಗ ಯಾರ ಮಾತನ್ನು ಕೇಳ್ತಿಲ್ಲ. ಅವನಿಗೆ ಹೇಗೆ ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಹೇಗೆ ಬೇಕಾದರೂ ಹೇಳಿ, ಅವನು ಈ ಮನೆಯಲ್ಲಿ ಇರ್ತಾನೆ ಅನ್ನೋದಾದರೆ ನಾವೆಲ್ಲರೂ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಸರಿ ತುಳಸಿ ಅವರೇ, ನಾನು ಆಮೇಲೆ ಅಭಿ ಜೊತೆ ಮಾತಾಡ್ತೀನಿ. ಆಮೇಲೆ ಇಲ್ಲ, ಈಗಲೇ ಮಾತಾಡಿ. ನೀವು ನಮ್ಮ ಎದುರಿಗೆ ಮಾತಾಡಿದ್ರೇ ನಮಗೂ ಸಮಾಧಾನ. ನಿಮ್ಮ ಮುಂದೆನಾ? ನಿಮ್ಮ ಮುಂದೆ ಮಾತಾಡಿದ್ರೆ ಅಭಿ ಕೋಪ ಮಾಡ್ಕೋತಾನೆ. ಆದರೆ ಅವನು ಏನೇ ನಿರ್ಧಾರ ತಗೊಂಡ್ರೂ ಅದು ನಮ್ಮ ಮುಂದೆನೇ ಆಗಿರಬೇಕು. ಯಾಕೆಂದರೆ ಅವನು ನೀನು ಮಾತಾಡಿದಾಗ ಒಪ್ಪಿ ಆಮೇಲೆ ಮನಸ್ಸು ಬದಲಾಯಿಸ್ಬೋದು. ಪ್ಲೀಸ್ ಶಾರ್ವರಿ, ಈಗಲೇ ಅವನ ಜೊತೆ ಮಾತಾಡು. ಹೌದು ಶಾರ್ವರಿ, ನೀವು ಬುದ್ಧಿವಂತರು, ಚೆನ್ನಾಗಿ ಮಾತಾಡ್ತೀರಾ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅಳೆದು ತೂಗಿ ನೀವು ಅಭಿಗೆ ಹೇಳ್ಬೋದು. ದಯವಿಟ್ಟು ಅವನ ಹತ್ರ ಮಾತಾಡಿ. ಆದರೆ ಅಭಿ... ಅತ್ತೆ, ನೀವು ಅಭಿ ಜೊತೆ ಮಾತಾಡಿ. ನಾನು ಹೋಗಿ ಅವನ್ನ ಕರ್ಕೊಂಡು ಬರ್ತೀನಿ. ಹೇಗಾದರೂ ಸರಿ, ಅಭಿ ಈ ಮನೇನ ಭಾಗ ಮಾಡೋ ವಿಷಯ ಬಿಟ್ಟು ಮುಂಚಿನ ಥರ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸರಿ ದೀಪಿಕಾ, ಹೋಗಿ ಕರ್ಕೊಂಡು ಬಾ. ಅಭಿ, ಅಲ್ಲೆಲ್ಲರೂ ಕರಿತಿದ್ದಾರೆ, ಬಾ. ನಾನು ಬರಲ್ಲ. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಕರೀತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಅಭಿ, ಕರಿತಿರೋದು ಶಾರ್ವರಿ ಅತ್ತೆ, ಹೋಗಿ ಮಾತಾಡು. ಒಂದು ನಿಮಿಷ ನೋಡು ಅಭಿ, ಶಾರ್ವರಿ ಅತ್ತೆ ಯಾವತ್ತಿದ್ರೂ ನಮ್ಗೆ ಒಳ್ಳೇದನ್ನು ಬಯಸಿ ಮಾತಾಡ್ತಾರೆ. ಈ ಮನೆಯಲ್ಲಿ ನಮ್ಮ ಪರವಾಗಿ ಮಾತಾಡೋದು ಅಂದರೆ ಅವರೊಬ್ಬರೇ. ನನಗೆ ಗೊತ್ತು, ನಾನು ಈ ಮನೇಲಿ ಯಾರ ಮಾತನ್ನು ಕೇಳ್ತೀನೋ ಬಿಡ್ತೀನೋ, ಆದರೆ ಚಿಕ್ಕಮ್ಮನ ಮಾತನ್ನು ನನಗೆ ತೆಗೆದುಹಾಕೋದಕ್ಕೆ ಮನಸ್ಸೇ ಬರಲ್ಲ.
ನಾನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಚಿಕ್ಕಮ್ಮ ಒಬ್ಬರು ಹೇಳಿದ್ರೆ ಸಾಕು. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರನ ಬದಲಾಯಿಸಲ್ಲ. ಆದರೆ ಈಗ ನೀನು ಅಲ್ಲಿ ಹೋದಾಗ ಶಾರ್ವರಿ ಅತ್ತೆ ನಿನ್ನ ಪರವಾಗಿ ಮಾತಾಡ್ತಾರೆ ಅಂತ ನಂಗೆ ಅನ್ನಿಸ್ತಿಲ್ಲ. ಏನು ಹೇಳ್ತಿದ್ದೆ ದೀಪಿಕಾ? ಹೌದಬ್ಬಿ, ಶಾರ್ವರಿ ಅತ್ತೆನ ಇವರಿಬ್ಬರು ಸೇರಿಕೊಂಡು ಎಮೋಷ್ನಲ್ ಆಗಿ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಅವ್ರ ಮಾತನ್ನ ನೀನು ಕೇಳ್ತೀಯ ಅಂತ ಗೊತ್ತಿದ್ದು ಅವ್ರ ಮೂಲಕ ನಿನ್ನನ್ನು ಒಪ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಶಾರ್ವರಿ ಅತ್ತೆಗೆ ಪ್ರೆಷರ್ ಆಗ್ತಿದ್ದಾರೆ. ಶಾರ್ವರಿ ಅತ್ತೆ ಮನೆಯವ್ರಿಗೋಸ್ಕರ ಏನೇ ಮಾತಾಡಿದ್ರು ಅವ್ರ ಮನಸ್ಸಲ್ಲಿ ನೀನು ತಗೊಂಡಿರೋ ನಿರ್ಧಾರಕ್ಕೆ ಸಪೋರ್ಟ್ ಮಾಡ್ತಾರೆ. ಅದನ್ನು ಅರ್ಥ ಮಾಡ್ಕೋ. ಹೌದು, ಈ ಪರಿಸ್ಥಿತಿನ ನನಗೆ ಚಿಕ್ಕಮ್ಮ ಏನು ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಇದನ್ನೇ ಇವರೆಲ್ಲ ಎನ್ಕ್ಯಾಚ್ ಮಾಡಿಕೊಂಡು ಅವ್ರ ಮೂಲಕ ಹೇಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ, ಇದೆಲ್ಲ ಮನೆಯವ್ರು ಮಾಡ್ತಿರೋ ಪ್ಲ್ಯಾನ್ ಅಭಿ. ಆ ಪ್ಲ್ಯಾನ್ಗೆ ಸಿಗಾಕೊಂಡು ನೀನು ಮತ್ತೆ ಇಲ್ಲೇ ಉಳ್ಕೊಂಡು ಎಲ್ಲರ ಮಧ್ಯೆ ನರಳ್ತೀಯೋ ಅಥವಾ ನಿನ್ನ ನಿರ್ಧಾರಕ್ಕೆ ಸ್ಟಿಕಾನ್ ಆಗಿ ಬೇರೆ ಆಗ್ತೀಯೋ ಅದನ್ನು ನೀನೇ ಯೋಚನೆ ಮಾಡಬೇಕು. ಪಲ್ಯ ಬಡಿಸೆ. ರೀ, ನನ್ನ ಮೇಲೆ ಆಣೆ ಮಾಡಿದ್ರಲ್ಲ, ನೀವು ಸುಳ್ಳು ಹೇಳಿಲ್ಲ ತಾನೆ? ನಿನ್ನ ಗಂಡನ ಮೇಲೆ ನಂಬಿಕೆ ಇಲ್ವೇನೋ ನಿನಗೆ? ನಿನ್ನ ಮೇಲೆ ಆಣೆ ಮಾಡಿ ಹೇಳಿದ ವಿಚಾರ ನಿನ್ನ ಆಣೆಗೂ ಸತ್ಯ, ಸುಳ್ಳಲ್ಲ. ಅದಕ್ಕೂ ಆಣೆ ಮಾಡಬೇಕಾ? ನೀವು ಸುಳ್ಳನ್ನ ಸತ್ಯ ಅಂತ ಆಣೆ ಮಾಡ್ತಿರೋ ಅಥವಾ ಸತ್ಯನ ಸುಳ್ಳು ಅಂತ ಆಣೆ ಮಾಡ್ತಿರೋ ನನಗೊಂದು ಗೊತ್ತಾಗ್ತಿಲ್ಲ. ನಿನ್ನ ಗಂಡ ಒಬ್ಬನಿಗೆ ಬಡಿಸಿದ್ರೆ ಹೇಗಮ್ಮ? ನಾವು ಕಾಯ್ತಾ ಇದ್ದೀವಿ, ನಮಗೂ ಬಡಿಸು. ಮನೆ ಓನರು ಬಡಿಸೆ ಪಾಪ, ಯಾಕೆ ಹಂಗೆ ಮಾಡ್ತೀಯಾ? ಸಮರ್, ಊಟ ಮಾಡು. ಏನು ಯೋಚನೆ ಮಾಡ್ತಿದ್ಯಾ? ಏ ದಂಡ್ಪಿಂಡ, ಯಾಕೋ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಯೋಚನೆ ಮಾಡ್ತಾ ಕೂತಿದ್ಯಾ? ಊಟ ಸೇರ್ತಾ ಇಲ್ವಾ? ತಾತ, ಮನೇಲಿ ನಡೀಬಾರ್ದು ಏನೇನೋ ನಡೀತಾ ಇದೆ. ಏನೋ ಹಾಗಂದ್ರೆ? ಅಭಿಗೂ ಆ ಮನೆಯವ್ರಿಗೂ ದೊಡ್ಡ ಯುದ್ಧನೇ ನಡೀತಾ ಇದೆ ತಾತ. ಅಯ್ಯೋ, ನೀನು ಆ ಉತ್ತರ ಕುಮಾರನ ವಿಷಯ ಹೇಳ್ತಾ ಇದ್ದೀಯಾ? ಬಿಡ, ಅವನಿಗೆ ತಲೆನೇ ಬೆಳೆದಿಲ್ಲ, ಸಿಡುಕು ಬುದ್ಧಿ, ಬಾಯಿಗೆ ಬಂದಾಗ ಮಾತಾಡ್ತಾನೆ. ಇಲ್ಲ ತಾತ, ಇದು ಬರೀ ಮಾತು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಅವನು ಬೇರೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಅವನದು ಹುಡುಗ ಬುದ್ಧಿನೇ ಇರ್ಬೋದು, ಆದರೆ ಮನೇಲಿ ಅವನಿಗೆ ಅಂತ ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಕಂಪ್ನಿ ಆಫೀಸು ಅಂತ ಪ್ರತಿಯೊಂದು ಅವನೇ ನಡೆಸ್ತಿದ್ದವನು. ಅದೀಗ ಹೇಳದ್ನಲ್ಲ, ವಯಸ್ಸು, ಬಿಸಿ ರಕ್ತ ಹಾರಾಡ್ತಾ ಇದ್ದಾನೆ. ಸ್ವಲ್ಪ ಅನುಭವ ಆದಮೇಲೆ ತೆಪ್ಪಗೆ ಆಗ್ತಾನೆ ಬಿಡು. ಇಲ್ಲ ತಾತ, ಅವನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಅವನು ಆಡೋ ಮಾತುಗಳು, ಆ ಮನೆ ವಾತಾವರಣ ನೋಡ್ತಾ ಇದ್ರೆ ಅವನ ಮನೆನ ಭಾಗ ಮಾಡೋಕೆ ಕಾಣ್ತಾನೆ. ಏನು? ಮನೆ ಭಾಗನ? ಅಯ್ಯೋ ದೇವ್ರೆ, ಹಾಗಾಗ್ಲೇಬಾರ್ದು. ಹಾಗೊಂದು ವೇಳೆ ಮನೆ ಏನಾದ್ರು ಭಾಗ ಆದರೆ ಅದಕ್ಕೆ ನಮ್ಮ ತುಳಸಿನ ಕಾರಣ ಅಂತ ಆಗ್ಬಿಡುತ್ತೆ ಕಣೋ. ಅವಳು ಆ ಮನೆಗೆ ಹೋದ್ಮೇಲೆ ಹೀಗೆಲ್ಲ ಆಗಿದ್ದು, ಆ ಮನೆಗೆ ಹೋಗಿ ಮನೆಯೇ ಒಡೆದ್ಬಿಟ್ಲು ಅಂತ ಮಾತು ಕೇಳಬೇಕಾಗುತ್ತೆ ಕಣೋ. ನನ್ನನ್ನು ಯಾಕೆ ಬರಕ್ಕೆ ಹೇಳಿದ್ರಿ? ಭಾವ ನಿನ್ನ ಜೊತೆ ಮಾತಾಡಬೇಕಂತೆ.
ನೀನು ಹಾಗೆ ಹೊರಟ್ಬಿಟ್ಟಿಯಲ್ಲ ಅಭಿ, ಅದು ಸರಿನಾ? ಯಾವತ್ತೂ ಮಾತಾಡದೇ ಇರೋರು ಭಾಗ ಕೇಳಿದ ತಕ್ಷಣ ಮಾತಾಡಕ್ಕೆ ಕರೆದಿದ್ದಾರಲ್ಲ, ಇದು ಸರಿನಾ? ಇಷ್ಟು ವರ್ಷ ನಿನ್ನ ಹತ್ರ ಮಾತಾಡೋದಕ್ಕೆ ಎಷ್ಟೋ ಸಲ ಬಂದಿದ್ದೀನಿ, ನೀನು ಅದನ್ನು ಗಮನಿಸಲೇ ಇಲ್ಲ. ನಿನಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟನೂ ಇರಲಿಲ್ಲ. ಈಗಲೂ ನನಗೆ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಅಭಿ, ಯಾಕಿಷ್ಟು ಹಠ ಮಾಡ್ತಿದ್ಯಾ ನೀನು? ಮನೇಲಿ ಎಲ್ರಿಗೂ ಬೇಜಾರಾಗಿದೆ, ಎಲ್ರ ಮನಸ್ಸಿಗೂ ನೋವು ಕೊಟ್ಟು ನೀನು ಭಾಗ ತಗೊಳ್ಳೋದು ಬೇಕಾ? ನೀನು ಭಾಗ ತಗೊಳ್ಳೋದ್ರಿಂದ ಏನೇನೆಲ್ಲ ತೊಂದರೆಗಳಾಗುತ್ತೆ ಗೊತ್ತಾ? ಹಾಗಿದ್ರೆ ನನಗೆ ಆಗ್ತಿರೋ ತೊಂದರೆ ಬಗ್ಗೆ ನಾನು ಯೋಚನೆ ಮಾಡಬಾರ್ದ ಚಿಕ್ಕಮ್ಮ? ಹಾಗಲ್ಲ ಅಭಿ, ನಿಂಗೇನಾದರೂ ಸಮಸ್ಯೆ ಆದರೆ ನಮ್ಮ ಹತ್ರ ಹೇಳ್ಕೊ, ನಾವೆಲ್ಲರೂ ಕೂತು ಮಾತಾಡಿ ಬಗೆಹರಿಸೋಣ. ಅದನ್ನು ಬಿಟ್ಟು ನೀನು ಹೀಗೆ ಭಾಗ ಅಂತೆಲ್ಲ ಯೋಚನೆ ಮಾಡಿದ್ರೆ ಮನೆ ಮರ್ಯಾದೆ ಏನಾಗಬೇಕು ಹೇಳು? ಮಗನ ಮನಸ್ಸಿಗಿಂತ ಮನೆ ಮರ್ಯಾದೆನೇ ಮುಖ್ಯ ಆಯ್ತಲ್ಲ ಇವ್ರಿಗೆ. ಹಾಗಲ್ಲ ಅಭಿ, ಶಾರ್ವರಿ ಅವ್ರು ಹೇಳ್ತಾ ಇರೋದು ತಂದೆ ಮಕ್ಕಳು ದೂರ ಆಗೋದ್ರಿಂದ ಬರೀ ಮನೆ ಮರ್ಯಾದೆ ಮಾತ್ರ ಅಲ್ಲ, ಮನೇಲಿರೋರ ಮನ್ಸುಗಳಿಗೂ ತುಂಬ ನೋವಾಗತ್ತೆ. ಈ ಸೊಸೈಟಿಲಿ, ಕಂಪನಿಲಿ, ರಿಲೇಟಿವ್ಸ್ಗಳ ಮುಂದೆಲ್ಲ ಏನು ಹೇಳೋದು ಅಭಿ? ಮಾಧವ್ ಅವ್ರ ಕುಟುಂಬ ಅಂದರೆ ಎಂಥ ಒಳ್ಳೆ ಹೆಸರಿದೆ ಅಂತ ನಿನಗೂ ಗೊತ್ತು. ಚಿಕ್ಕಮ್ಮ, ಒಳ್ಳೆ ಹೆಸರಿದೆ ಅಂತ ಮುಖವಾಡ ಹಾಕ್ಕೊಂಡು ಹಿಂಸೆ ಪಡೋದಕ್ಕೆ ನನಗಿಷ್ಟ ಇಲ್ಲ. ನೀವು ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ನಾನು ಬದಲಾಯಿಸಲ್ಲ. ನಾಳೆ ಹೇಳಿದಾಗೆ ಭಾಗ ಆಗಲೇಬೇಕು ಅಷ್ಟೇ. ಆಯ್ತವಿ, ನಾವೆಲ್ಲ ಎಷ್ಟು ಹೇಳಿದ್ರೂ ನೀನು ಕೇಳ್ತಿಲ್ಲ. ನಿನ್ನ ಹಠನೇ ನೀನು ಸಾಧಿಸ್ತಿದ್ಯಾ. ಎಲ್ಲರೂ ಎಲ್ಲ ರೀತಿಲಿ ಹೇಳಿದ್ದಾಯಿತು. ಇನ್ನೇನಿದ್ರು ನೀನೇ ಸರಿ ತಪ್ಪು ಏನಂತೂ ಯೋಚಿಸ್ಬೇಕು. ನೋಡು, ನಾಡಿದ್ದು ನಮ್ಮ ಕಂಪನಿ ಆ್ಯನಿವರ್ಸರಿ ಇದೆ. ಸುಮತಿ ಬದುಕಿದ್ದಾಗಿಂದಲೂ ಕಂಪನಿಯಲ್ಲಿ, ಮನೆಯಲ್ಲಿ ಆ್ಯನಿವರ್ಸರಿ ಅಂದರೆ ಒಂದು ಸಂಭ್ರಮ ಇರ್ತಿತ್ತು. ಇದೆಲ್ಲ ನಡೆಯುವಾಗ ನೀನು ಮನೆ ಭಾಗ ಅಂತ ಮಾತಾಡಬೇಡ. ಇದೆಲ್ಲ ಮುಗಿಯೋವರೆಗೂ ಸುಮ್ಮನಿದ್ಬಿಡು. ಆ್ಯನಿವರ್ಸರಿ ಟೈಮಲ್ಲಿ ನಮ್ಮ ಮನೇಲಿ ಹೀಗಾಗಿದೆ ಅಂತ ಗೊತ್ತಾದರೆ ಕಂಪನಿ ಮೇಲೆ, ಸ್ಟಾಫ್ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಅದೆಲ್ಲ ಆಗೋದು ಬೇಡ. ನಿನ್ನನ್ನು ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ ಬಾವ, ನೀವು ಯಾಕೆ ಇಷ್ಟೆಲ್ಲ ಕೇಳ್ಕೊತಿದ್ದೀರಾ? ಅಭಿ, ದೊಡ್ಡವ್ರನ್ನ ಹೀಗೆಲ್ಲ ನಡೆಸ್ಕೋಬಾರ್ದು ಕಣೋ. ಅವ್ರ ಕೈ ಮುಗಿಲಿ ಅಂತ ನಾನೇನು ಕೇಳ್ಕೊಂಡಿದ್ನ ಚಿಕ್ಕಮ್ಮ? ನನಗೂ ಇದೆಲ್ಲ ಇಷ್ಟ ಆಗಲ್ಲ. ಅಭಿ, ಅವ್ರ ಪರವಾಗಿ ನಾನು ನಿನ್ನನ್ನು ಕೇಳ್ಕೊತಾ ಇದ್ದೀನಿ, ಈ ಆ್ಯನಿವರ್ಸರಿ ಮುಗಿಯೋವರೆಗೂ ದಯವಿಟ್ಟು ಸುಮ್ಮನಿದ್ದು ಬಿಡು. ಆಯ್ತಾಯ್ತು, ಅದೇನು ಆ್ಯನಿವರ್ಸರಿನೋ ಮುಗಿಸ್ಕೊಳ್ಳಿ. ಆಮೇಲೆ ನಾನು ಈ ಮನೆ ಭಾಗದ ವಿಚಾರ ಮಾತಾಡ್ತೀನಿ. ಇದ್ರ ಮೇಲೆ ನಾ ಇನ್ನೇನೂ ಮಾತಾಡಲ್ಲ ಅಷ್ಟೇ. ಯೋಚನೆ ಮಾಡಬೇಡಿ ಬಾವ, ಅಭಿ ಇನ್ನೂ ಕೋಪದಲ್ಲೇ ಇದ್ದಾನೆ. ಈ ಆ್ಯನಿವರ್ಸರಿ ಎಲ್ಲ ಮುಗಿಲಿ, ಆಮೇಲೆ ಮತ್ತೆ ಅವನ ಜೊತೆ ಮಾತಾಡಿದ್ರಾಯ್ತು. ಸರಿ ಶಾರ್ವರಿ, ಈಗ ಅಭಿ ಮಾತಾಡಿದ್ದು ಮುಳುಗ್ತಿದ್ದವನಿಗೆ ಹುಲ್ಕಡ್ಡಿ ಆಸರೆ ಅನ್ನೋಗಾಗಿದೆ. ಮುಂದೇನಾಗುತ್ತೋ ನೋಡೋಣ. ಈಗ ಆ್ಯನಿವರ್ಸರಿನ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಣ. ಆಮೇಲೆ ದೇವ್ರಿಚ್ಛೆ ಏನಿದೆಯೋ ಹಾಗಾಗುತ್ತೆ. ಅವನ ಆಡೋ ಮಾತುಗಳು, ಆ ಮನೆ ವಾತಾವರಣ ನೋಡ್ತಾ ಇದ್ರೆ ಅವನ ಮನೆನ ಭಾಗ ಮಾಡೋ ಕಾಣ್ತಾನೆ.
ಹಲೋ ಮಾವ. ತುಳಸಿ, ನಾನು ಅಭಿ ಬಗ್ಗೆ ಏನೋ ಮಾತು ಕೇಳ್ಪಟ್ಟೆ, ನಿಜಾನ ಅದು? ಅಭಿ ಹಾಗೆ ಮಾತಾಡ್ತಾ ಇರೋದು ನಿಜ ಮಾವ. ಬರೀ ಮಾತಾಡ್ತಾ ಇಲ್ಲ, ಮನೆ ಭಾಗ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಅಯ್ಯೋ ಭಗವಂತ, ಏನು ಬಂತ ಹುಡುಗನಿಗೆ? ಯಾರಮ್ಮ ಅವನ ತಲೆ ಕೆಡಿಸಿರೋದು? ಅಲ್ಲಮ್ಮ, ಆ ಮನೆಯಲ್ಲಿ ಅವನಿಗೇನು ಕಮ್ಮಿ ಇದೆ? ಈಗಿನ ಕಾಲದಲ್ಲಿ ಕಾಲಿಲ್ಲದೆ ಇರೋವ್ರೆ ಜೀವನದಲ್ಲಿ ಕಷ್ಟಪಟ್ಟು ಮುಂದಕ್ಕೆ ಹೋಗ್ತಾರೆ. ಅಂಥದ್ರಲ್ಲಿ ಎಲ್ಲ ಇರೋ ಇವರಂಥವ್ರು ನೆಲನೇ ಕಾಣದೆ ಎಡವಿ ಬೀಳ್ತಾರಲ್ಲ. ಜೀವನ ಅಂದರೆ ಏನು ಅಂತ ಗೊತ್ತಿಲ್ಲ, ಕಷ್ಟಗಳ ಅನುಭವ ಇಲ್ಲ, ಹುಡುಗು ಬುದ್ಧಿ. ಇಂಥವನ ಮಾತು ಕೇಳಿಕೊಂಡು ನೀವು ಮನೆ ಭಾಗ ಮಾಡೋ ನಿರ್ಧಾರ ಎಲ್ಲಾದರೂ ಮಾಡಿಬಿಟ್ಟಿರಾ? ಇಲ್ಲಿ ಯಾವುದು ನಮ್ಮ ಕೈಲಿಲ್ಲ ಮಾವ. ಅಭಿ ಮನಸ್ಸನ್ನ ಬದಲಾಯಿಸೋದಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ, ಅದರ ಪ್ರಯೋಜನ ಆಗ್ತಾ ಇಲ್ಲ. ಹಾಗಾಗಬಾರ್ದು. ಯಾವುದೇ ಕಾರಣಕ್ಕೂ ಆ ಮನೆ ಒಡಿಬಾರ್ದು. ತುಳಸಿಯೇ ಆ ಮನೆಗೆ ಹೋಗಿ ಅಪ್ಪ ಮಕ್ಕಳನ್ನ ಬೇರೆ ಬೇರೆ ಮಾಡಿದ್ರು ಅಂತನ್ನೋ ಕಳಂಕ ನಿನ್ನ ಹೆಸರಿಗೆ ಬರಬಾರ್ದಮ್ಮ. ಹೇಗಾದರೂ ಸರಿ ಆ ಮನೆ ಒಡಿಬಾರ್ದು. ನೀವು ಅವನಿಗೆ ಬೈದು ಬುದ್ಧಿ ಹೇಳ್ತಿರೋ ಅಥವಾ 4 ಕೊಟ್ಟು ದಾರಿಗೆ ತರ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಅವನು ಆ ಮನೆ ಮಾತ್ರ ಒಡಿಬಾರ್ದಮ್ಮ. ಹಾಗೆಲ್ಲ ಮಾಡಕ್ಕೆ ಅವನೇನು ಚಿಕ್ಕ ಹುಡುಗನ? ತಂದೆಗೆ ಎದುರುತ್ರ ಕೊಡೋಷ್ಟು ದೊಡ್ಡವನಾಗಿ ಬೆಳೆದಿದ್ದಾನೆ. ಅಂಥದ್ರಲ್ಲಿ ಅವ್ನು ನನ್ನ ಮಾತು ಕೇಳ್ತಾನ ಮಾವ? ಹಾಗಂತ ಸುಮ್ಮನೆ ಇದ್ಬಿಡೋಕ್ಕಾಗತ್ತಾ? ನೋಡೋ ತುಳಸಿ, ಯಾವುದೇ ಕಾರಣಕ್ಕೂ ಆ ಮನೆ ಒಡೆಯೋದಕ್ಕೆ ಬಿಡಬೇಡ. ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಇನ್ಮೇಲೆ ಈ ಮನೆ ಸಂತೋಷನ ಕಾಪಾಡೋದು ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ನಾನೊಂದು ದಾರಿ ಹುಡುಕಿದ್ದೀನಿ. ನಾನು ಅನ್ಕೊಂಡಾಗ ಎಲ್ಲ ಆದರೆ ಅಭಿ ಯಾವತ್ತೂ ಈ ಮನೆ ಬಿಟ್ಟು ಹೋಗಲ್ಲ. ಹೌದಾ? ಅಂಥದ್ದು ಯಾವುದಮ್ಮ ದಾರಿ? ನೋಡು ತುಳಸಿ, ಅದರಿಂದ ನಿನಗೇನೋ ಸಮಸ್ಯೆ ಆಗೋದಿಲ್ಲ ತಾನೇ? ನನಗೆ ಸಮಸ್ಯೆ ಆಗತ್ತೆ ಅನ್ನೋದಕ್ಕಿಂತ ಈ ಮನೆ ಸಂತೋಷವಾಗಿರುತ್ತೆ ಅನ್ನೋದೇ ನನಗೆ ಮುಖ್ಯ ಮಾವ. ಹಾಗಂತ ನಿನಗೇನಾದರೂ ತೊಂದರೆ ಆದರೆ? ನೀವಿದಿರಲ್ಲ ಮಾವ, ತಂದೆ ಸ್ಥಾನದಲ್ಲಿ ನೀವು ನನ್ನ ಹಿಂದೆ ಇರ್ತೀರಲ್ಲ ಮಾವ, ನನಗೇನು ಭಯ? ಇರ್ತೀನಿ ಮಗಳೇ, ನಿನ್ನ ಹಿಂದೆ ನಾನು ಯಾವಾಗಲೂ ಇರ್ತೀನಿ. ಧೈರ್ಯವಾಗಿ ನೀನು ಆ ಮನೆಯ ಒಗ್ಗಟ್ಟನ್ನು ಗಟ್ಟಿ ಮಾಡು, ಆ ಮನೆ ಸಂತೋಷನ ಕಾಪಾಡು. ನಿನ್ನ ಬೆಂಗಾವಲಾಗಿ ನಾ ಸದಾ ಇರ್ತೀನಿ ತುಳಸಿ, ಸದಾ ಇರ್ತೀನಿ. ಹೇಳಿ ಅನ್ನಪೂರ್ಣ ಅವರೇ. ಸರ್, ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು, ಸ್ವಲ್ಪ ಆಶ್ರಮದ ಕಡೆ ಬಂದು ಹೋಗ್ತೀರಾ? ಏನು ವಿಷಯ? ಫೋನಲ್ಲಿ ಹೇಳ್ಬೋದಲ್ವಾ? ಇಲ್ಲ ಸರ್, ಫೋನಲ್ಲಿ ಹೇಳೋವಂಥದ್ದಲ್ಲ. ನೀವು ಇಲ್ಲಿಗೆ ಬಂದರೆ ಎಲ್ಲ ವಿಷಯನೂ ಮಾತಾಡ್ಬೋದು. ಅಲ್ಲ, ನಾವು ಕಳೆದ ಸಾರಿ ಬಂದಾಗ ನೀವೇನು ಹೇಳಿಲ್ವಲ್ಲ? ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಪೂರ್ಣಿನೇನಾದರೂ ಕರ್ಕೊಂಡು ಬರಬೇಕಾ? ಇಲ್ಲ ಸರ್, ಮೊದಲು ನೀವು ಬಂದು ಹೋಗಿ, ಆಮೇಲೆ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಸರಿ ಅನ್ನಪೂರ್ಣ ಅವರೇ, ನಾನು ಈಗಲೇ ಬರ್ತೀನಿ. ಮಾಧವ್ ಅವರೇ, ಆಶ್ರಮದಿಂದ ಕಾಲ್ ಬಂದಿತ್ತಾ? ಹೌದು ತುಳಸಿ ಅವರೇ, ಅದೇನೋ ಅರ್ಜೆಂಟಾಗಿ ನನ್ನ ಹತ್ರ ಮಾತಾಡಬೇಕಂತೆ, ಬಂದು ಹೋಗಿ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ನಡೀರಿ, ಈಗಲೇ ಹೋಗೋಣ. ಅರೆ, ಅವ್ರು ಬರೋಕ್ಕೆ ಹೇಳಿದ್ದು ನನ್ನನ್ನು. ನಿಮ್ಮನ್ನು ಬರೋಕ್ಕೆ ಹೇಳಿದ್ರೆ ಏನಂತೆ, ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ ತುಳಸಿ ಅವರೇ, ಅದೇನು ವಿಷಯ ಅಂತ ನಾನೇ ಹೋಗಿ ಕೇಳ್ಕೊಂಡು ಬರ್ತೀನಿ. ಅಲ್ಲ, ಅವ್ರೇನಾದರೂ ಪೂರ್ಣಿ ತಂದೆ ತಾಯಿ ಬಗ್ಗೆ ತಿಳಿಸೋದಕ್ಕೆ ಕರೆದಿರ್ಬೋದಲ್ವಾ? ನಾನು ಬರ್ತೀನಿ ಮಾಧವ್ ಅವರೇ. ಅಂಥದ್ದೇನಾದರೂ ಇದ್ದರೆ ನಾನೇ ಕೇಳ್ಕೊಂಡು ಬರ್ತೀನಿ. ಪೂರ್ಣಿ ಜೀವನದಲ್ಲಿ ಈಗಾಗಲೇ ಆಗಿರೋ ಅನಾಹುತಗಳೇ ಸಾಕು. ಮತ್ತೆ ಅವಳ ನೆಮ್ಮದಿ ಕಿತ್ಕೊಳ್ಳೋ ಕೆಲಸ ಮಾಡೋದು ಬೇಡ ನಾವು.
ಅವಳಿಗೆ ತಂದೆ ಸ್ಥಾನದಲ್ಲಿ ನಾನಿದ್ದೀನಿ. ತಾಯಿ ಸ್ಥಾನದಲ್ಲಿ ನಾನು ಇದ್ದೀನಿ ಅಲ್ವಾ? ಅವಳ ಬಗ್ಗೆ ಏನೇ ವಿಷಯ ಇದ್ರೂ ನಾನು ತಿಳ್ಕೊಬೇಕು ಅಂತ ಅನ್ಸತ್ತಲ್ವಾ? ನಾನು ಬರ್ತೀನಿ ಮಾಧವ್ ಅವರೇ. ಸರಿ, ಒಂದು ನಿಮಿಷ ಬಂದೆ.